ಕೆಂಪಿ ಆತ್ಮಕ್ಕೆ ಮುಕ್ತಿ ಸಿಗ್ತಾ ಗೊತ್ತಿಲ್ಲ ಅಲ್ವೇ? ಬನ್ನಿ ಸ್ನೇಹಿತರೆ, ಈ ಆ ಒಂಟಿ ಮನೆ ಕಥೆಯ ಅಂತಿಮ ಭಾಗ 8 ನಾನೀಗ ವಾಚಿಸಲಿದ್ದೇನೆ. ಕೆಂಪಿಯ ಕತೆ ಏನಾಗುತ್ತೆ ನೋಡೋಣ. ಭಾಗ 8. ಯಾವಾಗ ಗಣೇಶ ನನ್ನ ಬದುಕಿನಲ್ಲಿ ಬಂದ್ರೋ ನನಗೆ ಜೀವನದಲ್ಲಿ ಪ್ರೀತಿಯ ಮೊದಲ ಅನುಭವವಾಗಿತ್ತು. ಗಣೇಶ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ಕಣ್ಣಿನ ರೆಪ್ಪೆ ಥರ ನೋಡ್ಕೊತಾ ಇದ್ರು. ಮನೆ ಯಾವ ಕೆಲಸನೂ ನಾನು ಮಾಡೋ ಅಗತ್ಯ ಇರಲಿಲ್ಲ. ದೊಡ್ಡ ಸಾಹುಕಾರರ ಮನೆ ತುಂಬ ಆಳು ಕಾಳು ಎಲ್ಲ ಇತ್ತು. ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಈ ಕೂತು ತಿನ್ನೋದು, ಇಡೀ ದಿನ ಕೆಲಸವಿಲ್ಲದೆ ಇರೋದು, ಇದೆಲ್ಲ ನನಗೆ ಅಭ್ಯಾಸ ಇರಲಿಲ್ಲ. ದಿನೇ ಬೇಸರ ಕಾಡ್ಲಿಕ್ಕೆ ಶುರುವಾಗಿತ್ತು. ಗಣೇಶ ಬೆಳಿಗ್ಗೆ ಹೋದರೆ ತೋಟ, ಹೊಲ, ಗದ್ದೆ ಅಂದ್ಕೊಂಡು ಬರ್ತಿದ್ದಿದ್ದೆ ಯಾವಾಗಲೋ ರಾತ್ರಿ ಹೊತ್ತಿಗೆ. ಊಟ ಇಲ್ಲ ಅಂದರೆ ಹಾಲು ಕೇಳುತ್ತಿದ್ರು ಅಷ್ಟೇ. ನಾನು ಒಮ್ಮೆ ಊಟ ತಗೊಂಡು ತೋಟಕ್ಕೆ ಹೋಗೋಣ ಅಂದರೆ ಯಾರೂ ಹೋಗು ಅಂತ ಹೇಳಲೇ ಇಲ್ಲ. ಗಣೇಶನ್ ಕೇಳಿದರೆ ಅವನು ಅದನ್ನಷ್ಟು ಪ್ರೋತ್ಸಾಹಿಸಲಿಲ್ಲ. ಆರಾಮಾಗಿ ಮನೇಲಿ ಕೂತಿರು, ಆಳು ಕಾಳಿಲ್ವಾ ತರ್ತಾರೆ ಅನ್ನೋನು. ಆದ್ದರಿಂದ ನಾನು ಮಾತಿಲ್ಲದೆ ಸುಮ್ಮನಾಗ್ಬಿಟ್ಟೆ. ಒಮ್ಮೆ ಇಡೀ ದಿನ ಯಾಕೋ ತುಂಬ ಬೇಸರ ಆಗ್ತಾಯಿತ್ತು. ಅವತ್ತು ಅತ್ತೆ ಮಾವ ಕೂಡ ಮನೇಲಿರಲಿಲ್ಲ. ಎಂದಿನಂತೆ ಅಡುಗೆ ಎಲ್ಲ ತಯಾರಾಗಿದ್ದಾಗ ಊಟ ತೊಗೊಂಡು ಹೋಗೋದಕ್ಕೆ ಮಗ ಬಂದಿದ್ದ. ಆದರೆ ಅವತ್ತು ನನಗೆ ಯಾಕೋ ನಾನು ಹೋಗಲೇಬೇಕು ತೋಟಕ್ಕೆ ಅಂತ ತುಂಬ ಆಸೆ ಆಯಿತು. ಮನದಲ್ಲಿ ವಿಚಿತ್ರ ಭಾವನೆ. ಇಲ್ಲ, 500 ಬೈತಾರೆ, ನೀವು ಬರಬೇಡಿ ಅಮ್ಮೋರೇ ಎಂದಿದ್ದ ಮಗ. ಆದರೆ ನಾನು ಹೋಗ್ತೀನಿ ಅಂತ ಅವನನ್ನು ಎದುರಿಸಿ ಹಠ ಮಾಡ್ತಾ ಊಟ ಹೊತ್ತು ತೋಟದತ್ತ ಹೊರಟೆ. ಇತ್ತ ತೋಟದ ಹತ್ತಿರ ಬಂದಂತೆಲ್ಲ ಮನದಲ್ಲಿ ಎಂಥದೋ ಪುಳಕ, ಮನದಲ್ಲಿ ನವಿಲು ಕುಣಿದಿದೆ ಎಂಬ ಭಾವ ಮೂಡ್ತಾ ಇತ್ತು. ನನ್ನನ್ನು ಈಗ ಗಣೇಶ ನೋಡಿದ್ರೆ ಎಷ್ಟು ಖುಷಿಯಾಗ್ಬೋದು, ಎತ್ತಿ ಹಾಗೆ ಸುತ್ತಿಸ್ಬೋದು ಅಂತೆಲ್ಲ ಸಿನಿಮಾ ಶೈಲಿಯಲ್ಲಿ ಕಲ್ಪನೆ ಮಾಡ್ಕೊತಾ ಮೈಯೆಲ್ಲ ನವಿರಾಗಿ ನಡುಗುತ್ತಾ ತೋಟದ ಮನೆ ಬಾಗಿಲಿಗೆ ಬಂದಿದ್ದೆ. ತೋಟದಲ್ಲಿನ ಆಳುಗಳೆಲ್ಲ ಯಾಕೋ ನನ್ನ ಹತ್ರನೇ ಗಾಬರಿಯಾಗಿ ದಿಟ್ಟಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದನ್ನೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ದೆ ತೋಟದ ಮನೆ ಬಾಗಿಲ ಹತ್ರ ಬಂದಿದ್ದೆ. ಇನ್ನೇನು ಬಾಗಿಲು ಬಡಿಬೇಕು, ಒಳಗಿಂದ ಕಿಲಕಿಲನೆ ನಗೋ ಶಬ್ದ ಕೇಳಿಸ್ತು. ಅದು ಒಂದು ಹೆಣ್ಣಿನ ಧ್ವನಿ. ಕೈ ಬಳೆ ಶಬ್ದ, ಕಾಲ್ಗೆಜ್ಜೆ ಶಬ್ದ, ಎಂಥದೋ ನರಳುವಿಕೆ. ಒಂದು ರೀತಿ ಗಾಬರಿ ಆಗಿತ್ತು. ಇದ್ದಕ್ಕಿದ್ದಂತೆ ಒಂದು ಗಂಡಿನ ಧ್ವನಿ. ಹೌದು, ಇದು ಗಣೇಶನದೇ ಧ್ವನಿ. ಅಂದರೆ ತನ್ನ ಗಂಡ ಒಳಗಡೆ ಮನೆಯಲ್ಲಿ ಒಂದು ಹೆಣ್ಣಿನ ಜೊತೆ. ಅಂದರೆ ಮುಂದೆ ಏನೂ ಯೋಚನೆ ಬರಲಿಲ್ಲ. ತಕ್ಷಣ ಜೋರಾಗಿ ಬಾಗಿಲು ಬಡಿದೆ. ಒಳಗಿಂದ ಧ್ವನಿ. ಅದು ತನ್ನ ಪತಿ ಗಣೇಶನದು. ಯಾರದು ಎಂದು ನಾನು ಮಾತಾಡದೆ ಜೋರಾಗಿ ಬಾಗಿಲು ಬಡಿತಾನೇ ಇದ್ದೆ. ಇದ್ದಕ್ಕಿದ್ದಂತೆ ಬಾಗಿಲು ಧಡಾರನೆ ತೆರೆಯಿತು. ಆಳೆತ್ತರ ಗಣೇಶ ನಿಂತಿದ್ದ. ಆದರೆ ನನ್ನನ್ನು ಅವನು ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ನನ್ನನ್ನು ನೋಡ್ತಾ ಇದ್ದಾಗೆ ಅವನ ಮೊಗ ಕಪ್ಪಿಟ್ಟಿತ್ತು. ಹಾಗೆ ಏನು ಮಾತಾಡದೆ ನಿಂತಿದ್ದವನು ಹೇಗೋ ಸಾವರಿಸ್ಕೊಂಡು ತಕ್ಷಣ, ಅಯ್ಯೋ ಕೆಂಪಿ, ನೀನು ಇಲ್ಲಿ ಅಂತ ಯಾಕೋ ಸ್ವಲ್ಪ ಅತಿಯಾಗಿ ಜೋರಾಗಿ ಚೀರ್ದ ಅನ್ನಿಸ್ತು. ಅಂದರೆ ಒಳಗಡೆ ಇರೋ ಆ ಹೆಂಗಸ್ಗೆ ಏನೋ ಸೂಚನೆ ಕೊಟ್ಟ ಆಗಿತ್ತು. ಆದರೆ ನಾನು ಅವನ ಬಟ್ಟೆ ಇಲ್ಲದ ಮೈ, ಗಾಬರಿಯಾಗಿ ಸುತ್ಕೊಂಡು ಬಂದಿರೋ ಲುಂಗಿ ಎಲ್ಲ ನೋಡಿ ಅಲ್ಲಿ ನಡೆದಿದ್ದನ್ನು ಅರ್ಥ ಮಾಡಿಕೊಂಡು ತಕ್ಷಣ ಅವನನ್ನು ತಳ್ಕೊಂಡು ಒಳಗೆ ನುಗ್ಗಿದೆ. ಅಲ್ಲಿ ನೋಡಿದ್ರೆ ಒಂದು ಹೆಣ್ಣು ಅವಸರವಾಗಿ ಬಟ್ಟೆನ ಹಾಕ್ತಾ ಇದ್ದಾಳೆ. ಹೆಚ್ಚು ಕಮ್ಮಿ ನನ್ನ ವಯಸ್ಸೇ. ಆದರೆ ಸ್ಫುರದ್ರೂಪಿ ಇದ್ಲು. ಬಿಳಿ ತೊಗಲಿತ್ತು ಆಕೆದು. ಅದೊಂದೇ ವ್ಯತ್ಯಾಸ ನನಗೂ ಅವಳಿಗೂ. ಬಹುಶಃ ಗಣೇಶಂಗೆ ಆ ತೊಗಲಿನ ಬಣ್ಣ ಹಿಡಿಸಿರಬಹುದೇನೋ. ಆದರೆ ನನ್ನನ್ನು ಯಾಕೆ ಮದುವೆ ಆದ? ಇದು ನನಗೆ ಮಾಡಿದ ಮೋಸ ಅಲ್ವೇ? ಹೀಗೆ ಮನಸ್ಸಿನಲ್ಲಿ ಪ್ರಶ್ನೆಗಳು ಪುಟಿದೇಳತೊಡಗಿದ್ವು. ಗಣೇಶನೆಡೆ ತಿರುಗಿದೆ. ಮೋಸ ಮಾಡ್ತಿದ್ದೀರಾ ಅಲ್ವೇ? ಇದಕ್ಕೇನಾ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ತೋಟದ ಮನೇಲಿ ಬಿದ್ದಿರ್ತಿದ್ದಿದ್ದು? ನನ್ನನ್ನು ಯಾಕೆ ಮದುವೆ ಆದ್ರಿ? ಮತ್ತು ನನ್ನ ಜೀವನಾನು ಹಾಳು ಮಾಡಿದ್ರಿ ಅಂತ ಒಂದೇ ಸುಮ್ಮನೆ ಕಿರ್ಚಾಡ್ತಾ ಇದ್ದಾಗ ಗಣೇಶ್ ಏನನ್ನೂ ಹೇಳ್ದೆ ಕೈ ಮುಗಿದು ನೆಲದಲ್ಲಿ ಕೂತಿದ್ದ. ಅಷ್ಟಲ್ಲ ಹೆಂಗಸು ಹೇಗೋ ಅಲ್ಲಿನ ಮೆಲ್ಲನೆ ಜಾರ್ಕೊಂಡಿದ್ಲು. ಇತ್ತ ನನ್ನ ಹಾರಾಟ ಚೀರಾಟ ಜೋರಾಗ್ತಾನೇ ಇತ್ತು. ಆದರೆ ತಲೆ ಮೇಲೆ ಕೈ ಹೊತ್ತು ನೆಲದತ್ತು ನೋಡ್ತಾ ಕಲ್ಲಿನ ಬಂಡೆ ರೀತಿಯಲ್ಲಿ ಗಣೇಶ ಕೂತ್ಬಿಟ್ಟಿದ್ದ. ಬಹುಶಃ ಅವನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇರಲಿಲ್ಲ ಅನಿಸುತ್ತೆ. ಇದ್ದಕ್ಕಿದ್ದಂತೆ ಅದೆಲ್ಲಿತ್ತೋ ಅವನ ಆವೇಶ ಎದ್ದವನೇ. ಹೌದು, ನನಗೂ ಅವಳಿಗೂ ಸಂಬಂಧ ಇದೆ. ಇದು ಇವತ್ತಿಂದಲೇ, ಎಷ್ಟೋ ವರ್ಷಗಳಿಂದ. ನೀನು ಬರೋದಕ್ಕಿಂತ ಮುಂಚೆ ಅವಳು ನನ್ನವಳು. ಆದ್ರೆ ಅಪ್ಪ ಅಮ್ಮನಿಗೆ ಅವಳು ಕೀಳು ಜಾತಿಯವಳು ಅಂತ ನನಗೂ ಅವಳಿಗೂ ಮದುವೆ ಮಾಡೋದಿಕ್ಕೆ ಹೋಗ್ತಿರ್ಲಿಲ್ಲ. ಕಡೆಗೆ ವಿಧಿ ಇಲ್ಲದೆ ಅವ್ರ ಕಣ್ಣೊರ್ಸಕ್ಕೆ ನಿನ್ನನ್ನು ಮದುವೆ ಅದೆ. ಇವಳಿಗೆ ನೀನು ಯಾವ ರೀತಿಯಲ್ಲಿಯೂ ಸಮ ಅಲ್ವೇ ಅಲ್ಲ ಎಂದನು.
ಒಂದೇ ಸಮನೆ ಹುಟ್ಟಿದ ಕಣ್ಣೀರನ್ನು ನಿಮ್ಮ ಚಪಲಕ್ಕೆ, ನಿಮ್ಮ ಚಟಕ್ಕೆ, ನಿಮ್ಮನೆ ಮರ್ಯಾದೆಗೋಸ್ಕರ ನನ್ನನ್ನು ಮದುವೆ ಆಗಿ ಇಲ್ಲಿ ಇವಳ ಜೊತೆ ಚಕ್ಕಂದ ಅಂದರೆ ನಾನು ನಿಮ್ಮ ಹೆಂಡತಿ ಅಲ್ವೇ? ಹೌದು, ನನಗೆ ಅವಳೇ ಹೆಂಡತಿ. ನಮ್ಮ ಅಪ್ಪನ ಮನೆಗೆ ಮಾತ್ರ ನೀನು ಸೊಸೆ. ಈ ಮಾತನ್ನು ಕೇಳಿದ ಕೆಂಪಿಗೆ ಜೋರಾಗಿ ಕಿರ್ಚಬೇಕೆನಿಸಿತು. ಕೆಂಪಿ ಒಂದು ನಿರ್ಧಾರಕ್ಕೆ ಬಂದವಳೆ ಬಾಗಿಲತ್ತ ಹೋಗ್ತಾ, ನಾನಂತೂ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಎಂದಳು. ಹೇಗೆ ಬಿಡ್ತೀಯಾ? ನೀನು ಧರ್ಮಪತ್ನಿ ಅಂದಾಗ ಕೆಂಪಿ, ಊರವ್ರ ಮುಂದೆ ಮಾತ್ರ ನಾನು ನಿನ್ನ ಹೆಂಡತಿ ಅಲ್ವೇ? ನಿಮ್ಮ ಒಂದು ಚಿನ್ನದ ಪಂಜರದಲ್ಲಿರೋ ಗಿಣಿ ಅಷ್ಟೇ. ನನಗೆ ಯಾವುದೇ ಹಕ್ಕಿಲ್ಲ. ನಿಮ್ಮ ಮೇಲೆ ನೀವು ಸಂಪೂರ್ಣ ಅವಳಿಗೆ ಸೀಮಿತ ಅಂತ ಹೇಳ್ತಿದ್ದೀರಿ. ಇನ್ಯಾಕಿರಬೇಕು? ನಾನು ನಿಮ್ಮ ಮನೇಲಿ ಕೇವಲ ನಿಮ್ಮ ಅಪ್ಪ ಅಮ್ಮನಿಗೆ ಮಾತ್ರ ಸೊಸೆಯಾಗಿ ಊರ ಮುಂದೆ ದೊಡ್ಡ ಮನೆ ಸೊಸೆ ಅಂತ ಅನ್ಸ್ಕೊಂಡು ಬಾಳುವ ಬಾಳ್ವೆ ನನಗೆ ಬೇಕಿಲ್ಲ. ನಾನು ಹೋಗ್ತಾ ಇದ್ದೀನಿ ನಮ್ಮೂರಿಗೆ. ನಿಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಹೇಳ್ಕೊ ಎಂದು ಬಾಗಿಲತ್ತ ನಡೆದಳು. ಗಣೇಶನಿಗೆ ಅದೆಲ್ಲಿತ್ತೋ ಆವೇಶ ತಲೆಯಲ್ಲಿ. ಅದೇನು ನಡೀತಿತ್ತೋ ತಕ್ಷಣ ಅಲ್ಲಿದ್ದ ಹಾರೆಯನ್ನೆತ್ತಿಕೊಂಡ. ಏನು ಮಾಡ್ತಾ ಇದ್ದೀನಿ ಅಂತ ಕೂಡ ಆಲೋಚಿಸದೆ ಜೋರಾಗಿ ನನ್ನ ತಲೆಗೆ ಬಾರಿಸ್ದ. ಅಮ್ಮ, ಅಜ್ಜಿ ಎಂದು ಕಿರ್ಚುತ್ತಾ ಹಿಂಬದಿಗೆ ಹಾಗೆ ಬಿದ್ದುಬಿಟ್ಟೆ. ತಲೆ ಬುಡೆ ಹೊಡೆದು ರಕ್ತ ಹರಿದಿತ್ತು. ಬಿಟ್ಟಿದ್ದ ಕಣ್ಣು ಗಣೇಶನನ್ನೇ ನೋಡ್ತಾ ಇತ್ತು. ಆಳುಗಳನ್ನು ಕರೆದು ಅದೇ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಗುಂಡಿ ತಗ್ಸಿ ಹೂತಾಕ್ಬಿಟ್ಟ. ಮತ್ತೆಲ್ಲ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಆಳುಗಳಿಗೆ, ಇಲ್ಲಿ ನಡೆದದ್ದನ್ನು ಯಾರಾದರೂ ಬಾಯ್ಬಿಟ್ರೆ ಹುಷಾರ್ ಎಂದು. ಎಲ್ಲರೂ ಥರ ನಡುಗ್ತಾ ಇದ್ರು. ಇಷ್ಟೆಲ್ಲ ಮಾಡಿದ ಗಣೇಶನ್ಗೆ ಊರಲ್ಲಿ ಹೇಗಿದ್ರು ಅಪ್ಪ ಅಮ್ಮ ಅವತ್ತು ಇರಲಿಲ್ಲ. ಹಾಗಾಗಿ ಸುಲಭದಲ್ಲಿ ಇಲ್ಲ ಸಲ್ಲದ ಕಥೆನ ಸೃಷ್ಟಿಸ್ತಾ ಕೆಂಪಿ ಯಾವನ ಜೊತೆನೋ ಓಡೋದ್ಲು ಎಂದು ಅಪ್ಪ ಅಮ್ಮ ಕೂಡ ನಂಬ್ಕೊಂಡ್ರು. ಒಟ್ನಲ್ಲಿ ಕೆಂಪಿ ಬಗ್ಗೆ ಒಂದಷ್ಟು ಆರೋಪಗಳು ಮಾಡಿ ಸಂಪೂರ್ಣ ಎಲ್ಲ ಮರೆಯೋ ಹಾಗೆ ಮಾಡಿಟ್ಟ. ಕೆಂಪಿ ಅಜ್ಜಿ ಬಂದು ವಿಚಾರಿಸಿದಾಗ ಕೂಡ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸಿದ್ರು. ಆದರೆ ತನ್ನ ಮೊಮ್ಮಗಳು ಅಂಥವಳಲ್ಲ ಎಂದು ಅಲವತ್ತುಕೊಂಡ್ರು. ಎಲ್ಲಿ ಅಂತ ಹುಡ್ಕೋದು ತಿಳಿಯದೆ ಗೋಳಾಡಿದ್ರು. ಅವಳ ಬಗ್ಗೆ ಆಪಾದನೆಗಳನ್ನು ಮಾಡಿ ಎಷ್ಟೋ ದಿನದ ನಂತರ ಸದ್ದಿಲ್ಲದೆ ಅವಳನ್ನೇ ಮದುವೆಯಾಗಿ ಮನೆಗೆ ಕರ್ತಂದ. ಈಗ ಅಪ್ಪ ಅಮ್ಮ ಕೂಡ ಬೇರೆ ವಿಧಿ ಇಲ್ಲದೆ ಆಕೆಯನ್ನೇ ಸೊಸೆಯನ್ನಾಗಿ ಸ್ವೀಕರಿಸಿದ್ರು. ಎಲ್ಲಿಯೂ ಕೆಂಪಿ ವಿಚಾರ ಆಚೆ ಬರಲಿಲ್ಲ. ಇಷ್ಟೆಲ್ಲ ಕತೆ ಹೇಳ್ತಾ ಕೆಂಪಿ ಕಣ್ಣೀರಾದ್ಲು. ಸುತ್ತ ಕೂತಿದ್ದ ಶಂಕರ್, ವತ್ಸಲ ಮತ್ತು ಸ್ವಾಮೀಜಿ ಕಣ್ಣುಗಳೂ ಸಹ ತೇವಗೊಂಡವು. ಆಗ ಸ್ವಾಮೀಜಿ ಹೇಳಿದ್ರು, ನಮ್ಮೂರಲ್ಲೇ ಇದ್ದಿದ್ದವನು ತೀರಾ ಈಗ ಒಂದು 5 ವರ್ಷದ ಕೆಳಗೆ ಅತಿಯಾಗಿ ಕುಡಿದು ಲಿವರ್ ಹಾಳಾಗಿ ಸತ್ತ. ಹೆಂಡತಿ ಬಸ್ರೆಯಾಗಿ ಹೆರ್ಗೇಲ್ ಅವಳು ಮತ್ತು ಮಗು ತೀರ್ಕೊಂಡಿದ್ರು. ಸ್ವಲ್ಪ ದಿನಗಳ ಅಂತರದಲ್ಲಿ ಅಪ್ಪ ಅಮ್ಮ ಕೂಡ ವಯೋಸಹಜ ಕಾಯಿಲೆಗಳಿಂದ ತೀರ್ಕೊಂಡ್ರು. ಕಡೆಗೆ ಒಂಟೆಯಾಗಿ ಅತಿಯಾದ ಕುಡಿತಕ್ಕೆ ಬಲಿಯಾದ. ಕಡೆಗೊಮ್ಮೆ ಅನಾಥ ಶವವಾಗಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಕಡೆಗೆ ವಾಸನೆ ಬಗ್ಗೆ ಅಕ್ಕಪಕ್ಕದವ್ರು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರೇ ಬಂದು ಕೊಳೆತಿದ್ದ ಶವವನ್ನು ತಾವೇ ದಹನ ಮಾಡಾಕಿದ್ರು. ಈಗ ಮನೆಯಲ್ಲಿ ಯಾರೂ ಇಲ್ಲದೆ ಪಾಳು ಬಿದ್ದಿದೆ. ಒಂದು ಕಾಲದಲ್ಲಿ ವೈಭವದಿಂದ ಮೆರೆಯುತ್ತಿದ್ದ ಅವನಿಗೆ ಸರಿಯಾಗಿ ಶಿಕ್ಷೆ ವಿಧಿಸಿದ್ದ ಆ ಭಗವಂತ. ಕೆಂಪಿ, ಇಂದಿನಿಂದ ನಿನ್ನ ಆತ್ಮ ಕೂಡ ಬಂಧನದಿಂದ ವಿಮುಕ್ತವಾಗ್ತಾ ಇದೆ ಅಂತ ಸ್ವಾಮೀಜಿ ಹೇಳಿದಾಗ ಕೆಂಪಿ ಹಾಗೆ ಕಣ್ಮುಚ್ಚಿದ್ಲು. ಇತ್ತ ಸ್ವಾಮೀಜಿಗಳು ಕಣ್ಮುಚ್ಚಿ ಮಂತ್ರಗಳನ್ನು ಪಠಿಸುತ್ತಾ ಒಂದು ಕೆಂಪಿಯ ಮೂಳೆಗಳ ಸುತ್ತ ನೀರನ್ನು ಪ್ರೋಕ್ಷಿಸ್ತಾ ಒಂದಷ್ಟು ಸುತ್ತು ಬಂದಾಗ ಕೆಂಪಿಯ ಆತ್ಮ ಬಿಡುಗಡೆ ಹೊಂದಿ ಆಕಾಶದತ್ತ ಹಾರಿತು. ಇತ್ತ ಸ್ವಾಮೀಜಿಯವರು ಶಂಕರ್ ಮತ್ತು ವತ್ಸಲ ಮನೆ ಹೊರಗಡೆ ಈಗಾಗಲೇ ಅವರ ಆಳುಗಳು ತೆಗೆದಿದ್ದಂತಹ ಗುಂಡಿಯತ್ತ ಕೆಂಪಿಯ ಅಸ್ಥಿಪಂಜರವನ್ನು ಹೊತ್ತು ನಡೆದರು. ಅಲ್ಲಿ ಶಾಸ್ತ್ರೋಕ್ತವಾಗಿ ಅವಳ ಸಂಸ್ಕಾರ ಕಾರ್ಯ ನೆರವೇರಿಸಿದ್ದರು. ಕೆಂಪಿ ಆತ್ಮ ನಿಶ್ಚಿಂತೆಯಾಗಿ ಸ್ವರ್ಗದತ್ತ ನಡೆದಿತ್ತು. ಇದಾದ ನಂತರ ಶಂಕರ್ ಮತ್ತು ವತ್ಸಲರಿಗೆ ಮುಂದೆ ಎಂದಿಗೂ ಕೆಂಪಿ ಆತ್ಮ ಕಾಣಿಸಿಕೊಳ್ಳೇ ಇಲ್ಲ. ಅವರು ಆ ತೋಟದ ಮನೆಯಲ್ಲಿ ತುಂಬ ಖುಷಿಯಾಗಿ ಶ್ರೀಶನೊಂದಿಗೆ ಬಾಳ್ವೆ ಮಾಡಿದ್ರು. ನೋಡಿದ್ರ ಸ್ನೇಹಿತರೆ, ಇಂದಿಗೆ ಸುಮಾರು 8 ಭಾಗಗಳಿಂದ ಓದಿಸಿಕೊಂಡು ಬಂದಂತಹ ಆ ಒಂಟಿ ಮನೆ ಒಂದು ಹಾರರ್ ಥ್ರಿಲ್ಲರ್ ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾನು ಅನಿತಾ. ಹೇಗಿತ್ತು ಕತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ಮುಂದೆ ಇನ್ನಷ್ಟು ಹಾರರ್ ಅಥವಾ ಪತ್ತೇದಾರಿ ಧಾರಾವಾಹಿಗಳನ್ನೆಲ್ಲ ಬರೆಯೋದಕ್ಕೆ ನನಗೂ ಒಂದು ಸ್ಫೂರ್ತಿ ಆಗುತ್ತೆ. ನಾನು ಅನಿತಾ. ನಮಸ್ತೆ.